ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಪಲ್ಲವಿ ಅಮಿತ್ ಲೈಫ್ ಸ್ಟೈಲ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೆ, ಮನೇಲಿ ಕಾಬೂಲ್ ಕಡಲೆ ಇದೆ, ಏನು ಮಾಡೋದು ಅಂತ. ಅದಕ್ಕೆ ಅವರು ನಿನಗೋಸ್ಕರ ಒಂದು ಚೆನ್ನಾಗಿ ಮಸಾಲ ಮಾಡಿಕೊಡ್ತೀನಿ, ಹೋಟೆಲ್ ಸ್ಟೈಲಲ್ಲಿರುತ್ತೆ, ನೋಡು ಟೇಸ್ಟ್ ಮಾಡು ಅಂತ ಹೇಳಿದ್ರು. ಹಾಗಿದ್ರೆ ತಡ ಮಾಡೋದು ಯಾಕೆ, ನಮ್ಮ ವೀಕ್ಷಕರಿಗೂ ನೀವೇ ತೋರಿಸ್ಕೊಡಿ ಅಂತ ಹೇಳಿ ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ. ಇಡೀ ರಾತ್ರಿ ನಾನು ಕಾಬೂಲ್ ಕಡಲೆನ ನೀರಲ್ಲಿ ನೆನೆಸಿದ್ದೆ. ಅದಾದಮೇಲೆ ಬೆಳಗ್ಗೆ ಎದ್ದು ಅವರು ಕುಕ್ಕರ್ಗೆ ಹಾಕಿ 2 ವಿಷಲ್ ಕೂಗಿಸಿದ್ದಾರೆ. ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 4 ಏಲಕ್ಕಿ, 2 ಸಣ್ಣ ಚಕ್ಕೆ ಪೀಸ್ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸೋಂಪು, 4ರಿಂದ 5 ಲವಂಗ, ಅದಾದಮೇಲೆ 3ರಿಂದ 4 ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊತಿದ್ದಾರೆ. ನಾವಿಲ್ಲಿ ಗ್ರೇವಿ ಮಾಡ್ತಾ ಇರೋದು 4ರಿಂದ 5 ಜನಕ್ಕಾಗೋಷ್ಟು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಾದಮೇಲೆ ಅದಕ್ಕೆ ಒಂದು 10ರಿಂದ 12 ಗೋಡಂಬಿ ಹಾಕ್ಕೊತಿದ್ದಾರೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ 3ರಿಂದ 4 ಹೆಚ್ಚಿರೋವಂಥ ಟೊಮೊಟೊ, ಇದೆಲ್ಲದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಕಾಬೂಲ್ ಕಡಲೆ ಏನು ಬೇಯಿಸಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಹಾಗೆ ಫ್ರೈ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಈ ಥರ ಪೇಸ್ಟಾಗಿ ರುಬ್ಕೋಬೇಕು. ಎಷ್ಟು ಸಣ್ಣಗಿರುತ್ತೋ ಅಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಾದಮೇಲೆ ಇನ್ನೊಂದು ಕಡೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ 2ರಿಂದ 3 ಸ್ಪೂನಷ್ಟು ಎಣ್ಣೆ, ಜೊತೆಗೆ 1 ಸ್ಪೂನಷ್ಟು ತುಪ್ಪ, ಅದಾದಮೇಲೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದಾರೆ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಫಸ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಿದ್ದಾರೆ ಇಲ್ಲಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಇದಾದಮೇಲೆ 4 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ತಿದ್ದಾರೆ, ಬಿಕಾಸ್ ತಳ ಹಿಡಿದ್ಬಿಡುತ್ತೆ ಅಂತ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಮೊದಲಿಗೆ ಜಾಸ್ತಿ ನೀರು ಸೇರಿಸ್ಬೇಡಿ, ನಿಧಾನವಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆದಷ್ಟು ಚೆನ್ನಾಗಿ ಕುದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕುದಿ ಬಂದಾದಮೇಲೆ ಅದಕ್ಕೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ 1 ಸ್ಪೂನ್ ಹಾಕಿದ್ದೀನಿ ಕಂಪ್ಲೀಟು. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಾದ ನಂತರ ಏನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀವಲ್ಲ ಕಾಬೂಲ್ ಕಡಲೆ, ಅದನ್ನು ಕೂಡ ಇದಕ್ಕೆ ಸೇರಿಸಿ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೋಬೇಕು. ಈ ಥರ ಕುದಿ ಬರಬೇಕಾದ್ರೆ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಾಗುತ್ತೆ. ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಸೇಮ್ ಹೋಟೆಲಲ್ಲಿ ತಿಂದಷ್ಟೇ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್.